ಇವತ್ತಿನ ದಿವಸ ಹುಬ್ಬಳ್ಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಅವರ ನಾಳೆ ಅವರ ಒಂದು ಕಾರ್ಯಕ್ರಮವನ್ನ ಅಂಗವಾಗಿ ಮುಖಂಡರಾದ ಸುರೇಶನ ಖಾನಾಪುರ ಅವರು, ಶ್ರೀಧರ್ ಕಂದಗಲ್ ಅವರು, ವಿರೂಪಾಕ್ಷ ಚಲವಾದಿ ಅವರು, ಗುರುನಾಥ್ ವಾಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರ. ಈ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಆ ಕಾರ್ಯಕ್ರಮವನ್ನು ಸವಿಸ್ತಾರವಾದಂತ ಒಂದು ಮಾಹಿತಿಯನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಾವು ಏಪ್ರಿಲ್ 14 ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ಏನು ವಿಶೇಷತೆಯನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಂತಂದು ನಮ್ಮ ಸಮಿತಿಯವರು ನಾವು ಆಲೋಚನೆ ಮಾಡಿದ ಸಂದರ್ಭದಲ್ಲಿ ನಾವು ಬಿಫೋರ್ 15 ದಿವಸ ಮುಂಚೆನೆ ನಾವು ಈ ಒಂದು ನಮಗ ಸೀಮಿತವಾದಂತ ಮತ್ತು ನಮ್ಮ ಶಕ್ತಿಗೆ ಮಿತವಾದಂತ ಒಂದು ಹಿಡಿತದಲ್ಲಿ ನಾವು ಹುಬ್ಬಳ್ಳಿ ತಾಲೂಕಾ ಎಲ್ಲ ಹಳ್ಳಿಯ ಗ್ರಾಮೀಣ ಭಾಗದಲ್ಲಿ ಇರುವಂತ ಹಳ್ಳಿಗಳಿಗೆ ನಾವು SC ST ಜನಾಂಗಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಭಾವಚಿತ್ರವನ್ನ ಈ ಒಂದು ನೋಟ್ಬುಕ್ಕಿಗೆ ಅಂಟಿಸೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೋಸ್ಕರ ಒಂದು ಸಣ್ಣ ಸಹಾಯ ಮತ್ತು ಆಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಶಿಕ್ಷಣದ ಕ್ರಾಂತಿಯನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 31ರವರೆಗೆ ಎಲ್ಲ ಹಳ್ಳಿಗಳಿಗೆ ಮುಟ್ಟುವಂತ ಕೆಲಸವನ್ನ ನಾವು ಪ್ರಾರಂಭಗೊಳಿಸಿದ್ದೇವೆ. ಮತ್ತ ನಾವು ಏಪ್ರಿಲ್ 14ರಂದು ವಿಶೇಷವಾಗಿ ಸಿದ್ಧಾರ್ಥ ಸೇವಾ ಸಂಘದ ವತಿಯಿಂದ ನಾವು ನಮ್ಮ ದೇಶದ ರಾಷ್ಟ್ರ ಲಾಂಛನವನ್ನ ನಾವು ಈ ರೀತಿ ಅದನ್ನ ಒಂದು ಮಾದರಿಯಾಗಿ ಪ್ರತಿಮೆ ಮಾಡಿ ಅದನ್ನ ಭವ್ಯ ಮೆರವಣಿಗೆಯನ್ನ ಹುಬ್ಬಳ್ಳಿಯ ಜೈಭೀಮ್ ನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೆ ಅದನ್ನ ಭವ್ಯ ಮೆರವಣಿಗೆಯನ್ನ ಕಾರ್ಯಕ್ರಮವು ಕೂಡ ನಾವು ನಾಳೆ ಸಾಯಂಕಾಲ 6 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಗೊಳಿಸಿದ್ದೇವೆ. ನಮ್ಮ ಈ ಒಂದು ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಲದ ಸಮುದಾಯದವರಿಗೆ ನಾನು ಒಂದು ಹೇಳಿಕೆ ಏನ್ ಬಯಸ್ತೇನೆ ಅಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀವು 1000 ಫೂಟ್ ಭಾವಚಿತ್ರ ಒಂದು ಫ್ಲೆಕ್ಸ್ ಹಾಕಿದ್ರು ಕೂಡ ಅದು ನಿರುಪಯುಕ್ತ, ಅದು ಯಾವುದಕ್ಕೆ ಉಪಯೋಗ ಬಾರದಂತದ್ದು. ನಾವು ಬಾಬಾ ಸಾಹೇಬ್ರನ್ನ ಅರ್ಥೈಸ್ಕೊಳ್ಬೇಕಾಗಿದ್ದು, ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕನ್ನೋದನ್ನ ಏನಾದ್ರೂ ಇದ್ರೆ ಅದು ಪುಸ್ತಕದಲ್ಲಿ ಮತ್ತು ಅವರ ಲೇಖನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಕಾಣ್ಬೇಕು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದಂತ 32 ಡಿಗ್ರಿಯಲ್ಲಿ ಅಟ್ಲೀಸ್ಟ್ ನನ್ನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆದ್ರೂ ಡಿಗ್ರಿಯನ್ನ ಪಡೆಯುವಂತ ಶಿಕ್ಷಣವನ್ನ ಪಡಿಬೇಕು. ನಾವು ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಶಿಕ್ಷಣದಿಂದಲೇ ಈ ದೇಶವನ್ನ ನಾವು ನಡೆಸಲಿಕ್ಕೆ ಸಾಧ್ಯತೆ ಆಗೈತಿ. ಅದನ್ನ ಅರ್ಥ ಮಾಡಿಕೊಂಡು ನಾವು ಎಲ್ಲ ದಲಿತ ಪರ ಹೋರಾಟಗಾರರು, ಸಂಘಟನೆಗಾರರಿಗೆ ನಾನು ಹೇಳೋದು, ವಿಜೃಂಭಣೆ ಆಡಂಬರೆ ಬದಲಾಗಿ ನಾವು ಶಿಕ್ಷಣದ ಜಾಗೃತಿ ಅರಿವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಷ್ಟ ಕಾರ್ಪಣ್ಯಗಳನ್ನ, ಅವರು ಅತಿ ಹೆಚ್ಚು ಓದಿದಂತ ಪುಸ್ತಕಗಳ ಬಗ್ಗೆ ನಾವು ಸಮಾಜವನ್ನ ಜಾಗೃತಿ ಮೂಡಿಸ್ಬೇಕಂತಂದ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ಈ ಒಂದು 135ನೇ ಜಯಂತಿಯ ಅಂಗವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ನಮಸ್ಕಾರ, ನಮ್ಮ ಹೆಸರು ಶ್ರೀಧರ್ ಕಂದಗಲ್ ಅಂತೇಳಿ. ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ನಮ್ಮ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಬಡವರ ಸಂಜೀವಿನಿ ಅಂತೇಳಿ ಕರೆಸ್ಕೊಳ್ತೀವಿ ಬೃಹತ್ KMC RI. ಅಲ್ಲಿ ಅತಿ ದೊಡ್ಡ ಪ್ರತಿಮೆ ಇದ್ರು ಕೂಡ, ಅಷ್ಟೊಂದು ದೊಡ್ಡ ಸಂಸ್ಥೆ ಇದ್ರು ಕೂಡ ಸಾಕಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ರು. ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಹುಬ್ಬಳ್ಳಿ ಶಹರ ಸಮಿತಿ ವತಿಯಿಂದ ಮಾನ್ಯ ನಿರ್ದೇಶಕರಾದಂತ ಈಶ್ವರ ಅಶ್ಮನಿ ಹಾಗೂ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರನಾಗ ಒಳಗೊಂಡು ಒಂದು ಮೀಟಿಂಗ್ ಮಾಡಿ ಏನು ನಿರ್ಲಕ್ಷ್ಯ ವಹಿಸ್ತಿದ್ರು, ಅಲ್ಲಿ ಬಾಬಾ ಸಾಹೇಬ್ರಿಗೆ ನಾಮಕಾವಸ್ಥೆ ಒಂದು ಮಾಲೆಯನ್ನ ಹಾಕಿ ಅಲ್ಲಿಗೆ ನಿನ್ನೆ ಮುಗಿಸ್ತಾ ಇದ್ರು. ನಾನು ನಮ್ಮ ಮನವಿ ಮೂಲಕ ಅಲ್ಲೇ ದುಡಿಯುವಂತ ಏನು ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಕಸ ಹುಡುಗುವಂತ ಪೌರ ಕರ್ಮಚಾರಿಯಾಗಿರ್ಬೋದು, ಇಂಥವರ ಮಕ್ಕಳ ಒಂದು ಉನ್ನತ ಶಿಕ್ಷಣವನ್ನು ಗುರುತಿಸಿ ಅವರಿಗೆ ನಮ್ಮ KMC ವತಿಯಿಂದ STP TSP ದುಡ್ಡದಿಂದ ಅವ್ರ ಉನ್ನತ ಶಿಕ್ಷಣಕ್ಕಾಗಿ ಅನುದಾನಗಳನ್ನು ಕೊಡಬೇಕು, ಲ್ಯಾಪ್ಟಾಪ್ಗಳು ಕೊಡಬೇಕು, ಪುಸ್ತಕಗಳನ್ನು ಕೊಡಬೇಕು ಅಂತೇಳಿ
ನಾವು ಬೇಡಿಕೆ ಇಟ್ಟಿದ್ದೀವಿ. ಈಗಾಗಲೇ ಸಂಪೂರ್ಣವಾಗಿ ಅದನ್ನ ಅವರು ಮಾಡ್ತೀವಿ ಅನ್ನೋ ಭರವಸೆ ಈಡೇರಿಸಿದಾರ. ನಾಳೆ ಈ ಕಾರ್ಯಕ್ರಮವನ್ನ ನಾವು ಮಾಡಿ ಕೊಡ್ತೇವೆ ಅಂತೇಳಿ ನಮ್ಮ ಸಮಿತಿಗೂ ಹೇಳಿದಾರ. ಹೀಗೆ ಅನೇಕ ರೀತಿಯ ಒಂದು ಬಾಬಾ ಸಾಹೇಬರ ಮೂರ್ತಿಯಲ್ಲಿ ಮಾಲಾರ್ಪಣೆ ಆಗಿರ್ಬೋದು, ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡು ಪ್ರತಿಯೊಂದು ನಾವು ಶಹರ ಸಮಿತಿಯಿಂದ ಮಾಡ್ತಾ ಬಂದಿರುತ್ತೇವೆ. ಈ ಒಂದು ಹುಬ್ಬಳ್ಳಿ ಭಾಗ, ಗ್ರಾಮೀಣ ಭಾಗ ಆಗಿರ್ಬೋದು, ಶಹರ ಭಾಗದಲ್ಲಾಗಿರ್ಬೋದು, ಯಾವುದೇ ಜಾತಿಯವರು ಆಗಿರ್ಬೋದು ಅನ್ಯಾಯಕ್ಕೆ ಒಳಗಾಗ್ಯಾರಪ್ಪ ಅಂದ್ರ ಅಲ್ಲಿ ನಾವು ನಿರಂತರವಾಗಿ ಅವ್ರಿಗೆ ನ್ಯಾಯಯುತವಾಗಿ ಏನು ಪ್ರಾಮಾಣಿಕವಾಗಿ ನ್ಯಾಯವನ್ನ ಸಿಗಬೇಕ, ಆ ನ್ಯಾಯವನ್ನ ನಮ್ಮ ಸಮಿತಿಯಿಂದ ನಾವು ಮಾಡುತ್ತಾ ಬಂದಿರ್ತೇವೆ ಅಂತೇಳಿ ನಾ ಈ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಚಲವಾದಿ ಅಂತ ಹೇಳಿ ಸಿದ್ಧಾರ್ಥ ಸೇವಾ ಸಂಘದ ಅಧ್ಯಕ್ಷರು. ಸತಾಯಗತಾಯ 30 ವರ್ಷಗಳಿಂದ ನಾವು ಇಲ್ಲಿ ಹೋರಾಟಗಳನ್ನು ಮಾಡ್ತಾ ಸಮಾಜದ ಒಂದು ಒಳ್ಳೆಯ ಉನ್ನತ ಕೆಲಸಗಳನ್ನು ಮಾಡ್ತಾ ಮಕ್ಕಳಿಗೆ ಒಂದು ಶಿಕ್ಷಣ ಸಂಬಂಧ ಬಹಳಷ್ಟು ಹೋರಾಟಗಳನ್ನು ಮಾಡಿ ಮಕ್ಕಳಿಗೆ ಪ್ರತಿ ವರ್ಷ ಜಯಂತಿ ಅಂಗವಾಗಿ ನೋಟ್ಬುಕ್ ವಿತರಣೆ, ಪ್ರತಿಭಾ ಪುರಸ್ಕಾರ, ಆಮೇಲೆ ಬಡ ಮಕ್ಕಳಿಗೆ ಏನಾರು ಸ್ಕಾಲರ್ಶಿಪ್ ಅದು ತೊಂದರೆ ಆದ್ರೆ ಅದ್ರ ಬಗ್ಗೆನೂ ನಾವು ಹೋರಾಟ ಮಾಡಿ ಕೊಡಿಸುವಂತ ಕೆಲಸಗಳನ್ನು ಮಾಡ್ತೇವೆ. ಆಮೇಲೆ ಇಲ್ಲಿ ಸಮಾಜದ್ದು ಯಾವುದೇ ಕೆಲಸ ಇರಲಿ, ಮೊದಲು ಇವೆಲ್ಲ ಜೋಪಡಿ ಮನೆಗಳಿದ್ದು ನಮ್ಮಲ್ಲಿ, ಅವು ಎಲ್ಲಗಳನ್ನ ಇವತ್ತು RCC ಬಿಲ್ಡಿಂಗ್ ಮಾಡಿದ್ದೇವೆ. 30 ವರ್ಷಗಳ ಇದು ಒಂದು ಶ್ರಮ ಫಲ. ಇದ್ರ ಪಕ್ಕದಲ್ಲಿನೂ ಕೂಡ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಕೃತಿ ಭವನ ಆಗ್ಲಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿದೆ. ಕೆಲವು ರಾಜಕೀಯ ಕುತಂತ್ರಗಳು ಆಮೇಲೆ ಹಿತಾಸಕ್ತಿಗಳನ್ನು ಸ್ವಲ್ಪ ಇದು ಮಾಡಿದ್ದಾರೆ. ಅದರ ಅಂಗವಾಗಿ ಮಕ್ಕಳ ಶಿಕ್ಷಣಕ್ಕೋಸ್ಕರ ಅದನ್ನ ಮಾಡಿದ್ದೇವೆ. ಮನಿಗಳ ಸಣ್ಣವದಾವ್ ನಮ್ಮಲ್ಲಿ, ಮನಿಗಳ ಸಣ್ಣವಿದ್ದಾಗ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಆಗ್ತಾ ಇಲ್ಲ. ಅದ್ರಗೋಸ್ಕರ ಮಾಡಿದಂತ ಒಂದು ಸಾಂಸ್ಕೃತಿಕ ಭವನವನ್ನ ಈ ಮಾಧ್ಯಮದ ಮೂಲಕ ಮತ್ತೊಂದ್ಸಲ ಅವ್ರಿಗೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎಚ್ಚರಿಸಾಗತ್ತೇವೆ. ಅದನ್ನ ಎಚ್ಚೆತ್ತುಕೊಂಡು ಬೇಗನೆ ಅದನ್ನ ವರ್ಕ್ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಹಂಬಲ ನಾವು ಹತ್ಕೊಂಡಿದ್ದೀವಿ. ಅದನ್ನ ವರ್ಕ್ ಸ್ಟಾರ್ಟ್ ಮಾಡಿಕೊಡ್ಬೇಕನ್ನೋದು ತಮ್ಮ ಮಾಧ್ಯಮದ ಮೂಲಕ ಹೇಳ್ತೇವೆ. ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಸಮಾಜಕ್ಕೋಸ್ಕರ. ಬಹಳಷ್ಟು ಹಿನ್ನೆಲೆ ಇರುವಂತ ಒಂದು ಸಮಾಜ ನಮ್ಮದು ಇದು. ದಿನನಿತ್ಯ ಉದ್ಯೋಗ ಏನಂದ್ರೆ ನಮ್ಮ ಸಮಾಜದ್ದು ಸತ್ತಾಗ ಹೆಣದ ಮುಂದೆ ಅಲ್ಗಿ ಬಾರಿಸೋದು, ಕುಣಿ ತೆಗೆಯೋದು. ಇಂಥ ಸಮಾಜದಾಗ ನಮ್ಮ ಮಕ್ಕಳು ಇವತ್ತು ಡಿಗ್ರಿವರೆಗೂ ಓದ್ತಾ ಇದಾರ. ಹಿಂದಿನ ಪೂರ್ವಜರು ಒಟ್ಟ ಶಿಕ್ಷಣನ ಹೊಂದಿಲ್ಲ, ಅವರು ಏನು ಶಿಕ್ಷಣ ಹೊಂದಿಲ್ಲ. ಅವರು 4ನೇ 5ನೇ ತಲೆಮಾರದವರು. ನಾವು SLC ಒಳಗೆ ನಾವು ಓದೇವಿ. ನಮ್ಮ ಮಕ್ಕಳು ಇವತ್ತು ಡಿಗ್ರಿವರೆಗೂ ಓದ್ತಾರ. ಆ ಮಕ್ಕಳಿಗೆ ಓದಕ್ಕೋಸ್ಕರ ಒಂದು ನಾವು ಅದು ಸಾಂಸ್ಕೃತಿಕ ಭವನ ತಗೊಂಡಿದ್ದೇವೆ. ಅದನ್ನು ವಂಚಿತವಾಗಿ ಮಾಡಾಕತ್ತಾರ. ದಯವಿಟ್ಟು ಈ ಮಾಧ್ಯಮದ ಮೂಲಕ ಅವ್ರನ್ನ ತಾವು ಎಚ್ಚರಿಸಬೇಕು. ಆ ವರ್ಕ್ ಅನ್ನ ಕೂಡಲೇ ಸ್ಟಾರ್ಟ್ ಮಾಡಿಕೊಡಬೇಕಂತ ಇಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ. ಸಿದ್ಧಾರ್ಥ ಸೇವಾ ಸಂಘ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ನಾಡಿನಾದ್ಯಂತ ಆಗ್ತಕ್ಕಂತ ಅನ್ಯಾಯಗಳ ವಿರುದ್ಧ, ಶಿಕ್ಷಣದ ವಿರುದ್ಧ, ಶಿಕ್ಷಣದಲ್ಲಿ ಏನು ವಂಚಿತರಾಗ್ಯಾರ ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ಯಾರು ವಂಚಿತರಾಗ್ಯಾರ ಅವ್ರನ್ನೆಲ್ಲ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅವರು. ಇವತ್ತಿನ ದಿವಸ ಅವರು ಹಾಕಿಕೊಟ್ಟಂತ ಏನು ಕಾನೂನು ಚೌಕಟ್ಟೈತಿ ಅದರೊಳಗೆ ಎಲ್ಲಾರು ಕಲಿಬೇಕು, ಎಲ್ಲಾರು ಇದನ್ನ ಸದ್ಬಳಕೆ ಮಾಡ್ಕೋಬೇಕು, ಉಪಯೋಗಿಸಿಕೊಂಡು ಇವತ್ತ ನಾಳೆ 135ನೇ ವರ್ಷದ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ದಲಿತ ಮುಖಂಡರು ಈ ರೀತಿಯಾಗಿ ತಮ್ಮ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಹಾಗಾಗಿ ಮತ್ತೆ ಕೆಲವೊಂದಿಷ್ಟು ಆಗ್ತಕ್ಕಂತ ಮಾಹಿತಿಯನ್ನ ಹೇಳಿದ್ರು. ಏನು ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇಲ್ಲ, ಅದರ ಬಗ್ಗೆನೂ ಜಾಗೃತಿ ವಹಿಸಬೇಕು. ಮತ್ತೆ KMC ಒಳಗ ಆಗ್ತಕ್ಕಂತ ಕೆಲವೊಂದಿಷ್ಟು ವಿಷಯಗಳನ್ನು ಸಹಿತ ಅವರು ನಮ್ಮ ಮುಂದೆ ಇಟ್ಟಿರುತ್ತಾರೆ. ಹಾಗಾಗಿ ಆದಷ್ಟು ಬೇಗನೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವುಗಳನ್ನು ಕೂಡ ಒಳ್ಳೆ ಕಾರ್ಯಗಳನ್ನ ಅವರು ಕೈ ಜೋಡಿಸ್ಲಿ ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ತಿಳಿಸ್ತೇವೆ. ಓಕೆ, ಥ್ಯಾಂಕ್ ಯು.